Hello students, welcome back to our English class. In this class, we will discuss about most expected 2 and 3 marks questions and answers from the poem When You Are Old, written by W.B. Yeats. Dear students, ಇವತ್ತಿನ ಕ್ಲಾಸಲ್ಲಿ ನಾವು W.B. Yeats ಅವರು ಬರೆದಿರುವಂಥ ವೆನ್ ಯು ಆರ್ ಓಲ್ಡ್ ಅನ್ನುವಂಥ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ 2 and 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಈ ವೆನ್ ಯು ಆರ್ ಓಲ್ಡ್ ಅನ್ನುವಂಥ ಪೋಯಮ್ಗೆ 3 ಮಾರ್ಕ್ಸ್ ಅಲಾಟ್ ಆಗಿದೆ. ಹಾಗಾದರೆ ಈ ಪೋಯಮಿಂದ 3 ಮಾರ್ಕ್ಸ್ಗೆ ಕ್ವಶನ್ಗಳನ್ನ ಕೇಳ್ತಾರೆ ಅಂದರೆ ಯಾವ್ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಅನ್ನೋದು ತಮಗೆ ಗೊತ್ತಿರಬೇಕು. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದರೆ ಅದು ಬಿಟ್ಟರೆ ಇನ್ನು 2 ಮಾರ್ಕ್ಸ್ ಕ್ವಶನ್ ಅಂತ ಕೇಳ್ತಾರೆ, ಅಲ್ಲಿಗೆ 3 ಮಾರ್ಕ್ಸ್ ಆಗಿಬಿಡ್ತದೆ. ಅಥವಾ ಅದೆರಡನ್ನು ಬಿಟ್ಬಿಟ್ಟು ಒಂದೇ ಸಾರಿ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನ್ ಅನ್ನು ಕೂಡ ಕೇಳ್ಬೋದು. ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋ ಕ್ಲಾಸನ್ನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಈ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಈ ಪೋಯಮಲ್ಲಿ ಬರ್ತಕ್ಕಂಥ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಂಬಿಡಿ. ಇವು ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಲಿ ಅಥವಾ 2 ಮಾರ್ಕ್ಸ್ ಕ್ವಶನ್ ಆಗಲಿ ಅಥವಾ ಕೆಲವೊಂದು ಸರಿ 3 ಮಾರ್ಕ್ಸ್ ಕ್ವಶನ್ಗೂ ಆನ್ಸರ್ ಬರೆಯೋದಕ್ಕೆ ತುಂಬ ಯೂಸ್ ಆಗ್ತವೆ ಅಂತ ಹೇಳ್ತಾ ಯಾವ ರೀತಿಯಾಗಿ ಪಾಯಿಂಟ್ಗಳನ್ನ ಮಾಡ್ಕೋಬೋದು ನೋಡಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪೋಯಮಲ್ಲಿ ಕವಿ ತಾನು ಪ್ರೀತಿಸಿರ್ತಕ್ಕಂಥ ಹುಡುಗಿಗೆ ಅಡ್ರೆಸ್ ಮಾಡ್ತಾ ಇರ್ತಾನೆ, ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಈ ಸ್ಪೀಕರ್ ಏನಿದಾನೆ ಒಂದು ಹುಡುಗಿನ ತುಂಬ ಇಷ್ಟಪಡ್ತಾ ಇರ್ತಾನೆ, ಬಟ್ ಅವಳು ಇವನ ಪ್ರೀತಿಯನ್ನು ಒಪ್ಕೊಳ್ತಾ ಇರಲ್ಲ. ಅವಾಗ ಕವಿ ಈ ಮಾತುಗಳನ್ನ ಅವಳಿಗೆ ಹೇಳ್ತಾ ಇರ್ತಾನೆ. ಪಾಯಿಂಟ್ಸ್ ನೋಡ್ಕೊಳ್ಳಿ. ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಈಸ್ ಅಡ್ರೆಸ್ ಟು ಎ ವುಮೆನ್ ಹೂಮ್ ದ ಸ್ಪೀಕರ್ ಈಸ್ ಇನ್ ಲವ್. ಈ ವೆನ್ ಯು ಆರ್ ಓಲ್ಡ್ ಅಲ್ಲಿ ಬರ್ತಕ್ಕಂಥ ಈ ಡೈಲಾಗ್ಸ್ ಎಲ್ಲ ಇದ್ದಾವೆ, ಈ ಮಾತುಗಳೆಲ್ಲ ಇದ್ದಾವೆ. ಯಾರಿಗೆ ಹೇಳ್ತಾ ಇದ್ದಾನೆ ಅಂತಂದರೆ ಅವನು ಯಾರನ್ನ ಪ್ರೀತಿಸ್ತಾ ಇದ್ದಾನಲ್ಲ ಆ ಹುಡುಗಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. He asked her to imagine herself in old age, reading and reflecting by the fire. ಅವಳು ಇವಾಗ ಇವನನ್ನು ತಿರಸ್ಕರಿಸಿ ಹೋಗ್ತಾ ಇದ್ದಾಳೆ. ಅದಕ್ಕೆ ಅವನು ಹೇಳ್ತಾನೆ, ಈಗ ನನ್ನ ಪ್ರೀತಿಯನ್ನು ನೀನು ಒಪ್ಕೊಳ್ಳದೇ ಇರ್ಬೋದು, ಬಟ್ ವಯಸ್ಸಾದಾಗ ನೀನು ಹೇಗಾಗಿರ್ತೀಯ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊ ಅಂತ ಹೇಳ್ತಾನೆ. ಬೆಂಕಿ ಪಕ್ಕದಲ್ಲಿ ಕೂತ್ಕೊಂಡು ಯಾವುದೋ ಪುಸ್ತಕನ ಓದ್ಕೊಂಡು ತಾನು ಯಂಗಾಗಿದ್ದಾಗ ಹೇಗಾಗಿದ್ದೆ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ. Many others admired her beauty in youth, but only he loved her deeply and sincerely. ಕವಿ ಹೇಳ್ತಾ ಇದ್ದಾನೆ, ಅವಳು ಯಂಗಾಗಿದ್ದಾಗ ತುಂಬ ಸುಂದರವಾಗಿದ್ಲು, ತುಂಬ ಬ್ಯೂಟಿಫುಲ್ ಆಗಿದ್ಲು. ಸುಮಾರು ಜನ ಅವಳನ್ನು ಇಷ್ಟಪಡ್ತಾ ಇದ್ರು. ಯಾಕೆ ಇಷ್ಟಪಡ್ತಾ ಇದ್ರು ಅಂದರೆ ಅವಳ ದೈಹಿಕ ಸೌಂದರ್ಯವನ್ನು ನೋಡಿ ಇಷ್ಟಪಡ್ತಾ ಇದ್ರು. ಬಟ್ ಒಬ್ಬ ಮಾತ್ರ ಅವಳನ್ನು ಸಿನ್ಸಿಯರ್ ಆಗಿ ಡೀಪಾಗಿ ಲವ್ ಮಾಡ್ತಾ ಇದ್ದ. ಹಿಸ್ ಲವ್ ವಾಸ್ ಫಾರ್ ಹರ್ ಪಿಲಿಗ್ರಿಮ್ ಸೌಲ್ ಆ್ಯಂಡ್ ಇನ್ನರ್ ಬ್ಯೂಟಿ, ನಾಟ್ ಜಸ್ಟ್ ಅಪಿಯರೆನ್ಸ್. ಈ ಕವಿ ಹೇಳ್ತಾ ಇದ್ದಾನೆ, ಸ್ಪೀಕರ್ ಹೇಳ್ತಾ ಇದ್ದಾನೆ, ಅವಳಲ್ಲಿ ದೈಹಿಕ ಸೌಂದರ್ಯವನ್ನು ನೋಡಿ ಇವನು ಇಷ್ಟಪಡ್ತಾ ಇರಲಿಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಅವಳಲ್ಲಿರ್ತಕ್ಕಂಥ ಪರಿಶುದ್ಧ ಅಂತರಾತ್ಮ ಏನಿದೆ, ಆಂತರಿಕ ಸೌಂದರ್ಯ ಏನಿದೆ ಅದನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾನೆ. The poem ends with a tone of sorrow, suggesting future for not returning his love. ಈ ಲಾಸ್ಟ್ ಸ್ಟಾಂಜಾದಲ್ಲಿ ಏನು ಹೇಳ್ತಾನೆ ಅಂದರೆ, ನೀನು ವಯಸ್ಸಾದಮೇಲೆ ಈ ಪ್ರೀತಿ ಎಲ್ಲ ಕಳ್ಕೊಂಡು ಅವಾಗ ಎಷ್ಟೋ ಪಶ್ಚಾತ್ತಾಪ ಪಟ್ಟರೂ ಕೂಡ ಈ ಕಳ್ಕೊಂಡಿರ್ತಕ್ಕಂಥ ಪ್ರೀತಿ ನಿನಗೆ ಸಿಗಲ್ಲ, ಇದನ್ನೆಲ್ಲ ನೆನ್ಪು ಮಾಡ್ಕೊ ಅಂತ ಹೇಳಿಬಿಟ್ಟು ಲಾಸ್ಟ್ ಸ್ಟಾಂಜಾದಲ್ಲಿ ಕವಿ ಹೇಳ್ತಾನೆ. ಇವಾಗ ಎಕ್ಸಾಮಿನೇಷನಲ್ಲಿ ಈ ಪೋಯಮಿಂದ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ನೋಡೋಣ. ಅಲ್ಲಿ ಕೇಳಿರ್ತಾರೆ, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್. ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ಗಳು. ಅವುಗಳನ್ನ ಹೇಗೆ ಕೇಳ್ಬೋದು ನೋಡಿ. ಟು ಹೂಮ್ ಈಸ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಅಡ್ರೆಸ್ಡ್. ಈ ಪೋಯಮಲ್ಲಿ ಯಾರನ್ನು ಸಂಬೋಧಿಸಿ ಈ ಮಾತುಗಳನ್ನ ಹೇಳಲಾಗ್ತಾ ಇದೆ ಅಥವಾ ಯಾರಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ವಾಟ್ ಶುಡ್ ದ ಪರ್ಸನ್ ಡೂ ವಿತ್ ದ ಬುಕ್ ಗಿವನ್ ಬೈ ದ ಸ್ಪೀಕರ್. ಆ ಪುಸ್ತಕ, ಕವಿ ಬರೆದಿರ್ತಕ್ಕಂಥ ಪುಸ್ತಕನ ತಗೊಂಡು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪೋಯಮ್ ಈಸ್ ಅಡ್ರೆಸ್ ಟು ಎ ಯಂಗ್ ಲೇಡಿ ವಿತ್ ಹೂಮ್ ದ ಸ್ಪೀಕರ್ ಈಸ್ ಡೀಪ್ಲಿ ಇನ್ ಲವ್. ಯಾರಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂದರೆ ಈ ಸ್ಪೀಕರ್ ಯಾರನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದಾನೆ ಅವಳಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ದ ಸ್ಪೀಕರ್ ವಾಂಟ್ಸ್ ಹಿಸ್ ಬೆಲವಡ್ ಟು ಟೇಕ್ ಡೌನ್ ದ ಬುಕ್ ಆ್ಯಂಡ್ ರೀಡ್ ಸ್ಲೋಲಿ. ಬೆಂಕಿ ಪಕ್ಕದಲ್ಲಿ ಕೂತ್ಕೊಂಡು ಈ ಪುಸ್ತಕನ ತೆಗೆದು ನಿಧಾನಕ್ಕೆ ಓದ್ತಾ ಹಳೇದನ್ನೆಲ್ಲ ನೆನಪು ಮಾಡ್ಕೊ ಅಂತ ಕವಿಯಲ್ಲಿ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಡಿಫೈನ್ ದ ಫ್ಯೂಚರ್ಸ್ ಆಫ್ ದ ಲೇಡಿ ದ ಸ್ಪೀಕರ್ ವಿಜುವಲೈಸ್ ವೆನ್ ಸಿ ಬಿಕಮ್ಸ್ ಓಲ್ಡ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ತಾನೇನು ಮಾತುಗಳನ್ನ ಹೇಳ್ತಾ ಇದ್ದಲ್ಲ ಅವನು ಪ್ರೀತಿಸ್ತಕ್ಕಂಥ ಹುಡುಗಿಗೆ, ಅವಳು ವಯಸ್ಸಾಗಿದ್ದಾಗ ಹೇಗಿರ್ತಾಳೆ ಅನ್ನೋದಕ್ಕೆ ಕೆಲವೊಂದು ಇಮೇಜ್ಗಳನ್ನ ಇಲ್ಲಿ ಬಳಸ್ತಾನೆ. ಹೇಗೆ ಹೇಳ್ತಾನೆ, ಹೇಗೆ ವಿಜುವಲೈಸ್ ಮಾಡ್ಕೋತಾನೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಬರ್ಕೊಂಡು ಬಿಡ್ಬೋದು. ದ ಪೋಯಟ್ ವಿಜುವಲೈಸಸ್ ದ್ಯಾಟ್ ವೆನ್ ಸಿ ಬಿಕಮ್ಸ್ ಓಲ್ಡ್, ಅವಳು ವಯಸ್ಸಾದಾಗ ಹೇಗಿರ್ತಾಳೆ ನೋಡಿ. ಸಿಟ್ಟಿಂಗ್ ಬಿಸೈಡ್ ದ ಫೈರ್, ನಾಡಿಂಗ್, ಬೆಂಕಿ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಎಲ್ಲಾಡಿಸ್ತಾ ಕೂತ್ಕೊಂಡಿರ್ತಾಳೆ. ಗ್ರೇ ಹೇರ್, ಕೂದೆಲ್ಲ ಬೆಳ್ಳಗೆ ಆಗಿರ್ತದೆ. ಆ್ಯಂಡ್ ಫುಲ್ ಆಫ್ ಸ್ಲೀಪ್, ನಿದ್ದೆಗನ್ನಲ್ಲಿರ್ತಾಳೆ ಅಂತ ಅರ್ಥ ಮಾಡ್ಕೋಬೇಡಿ, ತುಂಬ ವೀಕ್ ಆಗಿರ್ತಾಳೆ ಅಂತ ಅವನು ಹೇಳ್ತಾನೆ.
ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಡಸ್ ದ ಸ್ಪೀಕರ್ ಸಜೆಸ್ಟ್ ಹಿಸ್ ಬಿಲವಡ್ ಟು ಡೂ ವೆನ್ ಸಿ ಬಿಕಮ್ಸ್ ಓಲ್ಡ್ ಆ್ಯಂಡ್ ಟಯರ್ಡ್? ಹಿಂದಿನ ಪ್ರಶ್ನೆನೇ ಇದು ಸೇಮ್ ಇದೆ, ಬಟ್ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ. ವಯಸ್ಸಾದಾಗ ಅವನು ಪ್ರೀತಿಸ್ತಕ್ಕಂಥ ಹುಡುಗಿಗೆ ಏನು ಮಾಡ್ತಾ ಇರ್ತೀಯಾ ಅಂತ ಹೇಳ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಸೇಮ್ ಹಂಗೆ ಇರುತ್ತೆ ನೋಡಿ. ದ ಸ್ಪೀಕರ್ ಸಜೆಸ್ಟ್ ದ್ಯಾಟ್ ವೆನ್ ಸಿ ಬಿಕಮ್ಸ್ ಓಲ್ಡ್ ಆ್ಯಂಡ್ ಟಯರ್ಡ್, ಅವಳು ವಯಸ್ಸಾಗಿ ತುಂಬ ದಣಿದಿದ್ದಾಗ ಏನು ಮಾಡಬೇಕಂತೆ, ಶಿ ಶುಡ್ ಟೇಕ್ ಡೌನ್ ಅ ಬುಕ್, ಪುಸ್ತಕನ ತಗೋ, ರೀಡ್ ಇಟ್ ಸ್ಲೋಲಿ, ನಿಧಾನಕ್ಕೆ ಓದು, and think about her eyes and their expressions used to be when she was young. ಅವಳು ಯಂಗ್ ಆಗಿದ್ದಾಗ ಅವಳು ಕಣ್ಣು ಹೆಂಗಿತ್ತು, ಆ ಕಣ್ಣೋಟ ಹೆಂಗಿತ್ತು, ಮಧುರ ನೋಟ ಹೆಂಗಿತ್ತು, ಅದೆಲ್ಲ ನೀನು ಇವಾಗ ಕಳ್ಕೊಂಡಿರ್ತೀಯ, ಅದನ್ನು ನೆನಪು ಮಾಡ್ತಾ ಕೂತ್ಕೋ ಅಂತ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ, ವಾಟ್ ಡಿಡ್ ದ ಸ್ಪೀಕರ್ ಆಸ್ಕ್ ಹಿಸ್ ಬಿಲವಡ್ ಟು ಡ್ರೀಮ್ ಆಫ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್? ಅವಳಿಗೆ ವಯಸ್ಸಾದ ಮೇಲೆ ನೀನು ಬೆಂಕಿ ಮುಂದೆ ಕೂತ್ಕೊಂಡಿರ್ತೀಯ ಪುಸ್ತಕ ಓದ್ತಾ, ಅವಾಗ ಏನು ಡ್ರೀಮ್ ಮಾಡು, ಏನು ರೀಕಾಲ್ ಮಾಡ್ಕೋ, ಏನು ನೆನಪು ಮಾಡ್ಕೊ ನೀನು ಅಂತ ಹೇಳ್ತಾನೆ ಕವಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಸ್ಪೀಕರ್ ಆಸ್ಕ್ ಹಿಸ್ ಬಿಲವಡ್ ಟು ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಒನ್ಸ್ ಹ್ಯಾಡ್ ಆ್ಯಂಡ್ ಆಫ್ ದೇರ್ ಶ್ಯಾಡೋಸ್ ಡೀಪ್. ತನ್ನ ಕಣ್ಣುಗಳಲ್ಲಿ ಏನು ಒಂದು ಮಧುರ ನೋಟ ಇತ್ತು ಅದೆಲ್ಲ ನೀನು, ಮತ್ತು ಅವುಗಳಿರ್ತಕ್ಕಂಥ ಶ್ಯಾಡೋಸ್ ಡೀಪ್ ನೆನಪುಗಳಿರ್ತಾವಲ್ಲ ಅದನ್ನೆಲ್ಲ ನೀನು ನೆನಪು ಮಾಡ್ಕೋ ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಹೌ ವಾಸ್ ದ ಸ್ಪೀಕರ್ ಡಿಫರೆಂಟ್ ಫ್ರಾಮ್ ಅದರ್ ಲವರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್? ಇಲ್ಲಿ ಕವಿ ಹೇಳ್ತಾ ಇರ್ತಾನೆ, ಬೇರೆಯವರು ನಿನ್ನನ್ನು ಪ್ರೀತಿಸ್ತಾ ಇದ್ರು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೆ, ಅವರಿಬ್ಬರ ಮಧ್ಯಕ್ಕೆ ಏನು ವ್ಯತ್ಯಾಸ ಇತ್ತು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಬರ್ಬಿಡ್ಬೋದು. ದ ಪೋಯಟ್ಸ್ ಲವ್ ಸ್ಟ್ಯಾಂಡ್ಸ್ ಡಿಫರೆಂಟ್ ಫ್ರಮ್ ದೋಸ್ ಆಫ್ ಅದರ್ಸ್. ಬೇರೆಯವ್ರಿಗಿಂತ ಇವನ ಪ್ರೀತಿ ಸ್ವಲ್ಪ ಭಿನ್ನವಾಗಿತ್ತು. ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಅದರ್ಸ್ ಲವ್ಡ್ ಹರ್ ಫಿಸಿಕಲ್ ಬ್ಯೂಟಿ ಬಟ್ ದ ಪೋಯಟ್ ಲವ್ಡ್ ಹರ್ ಪಿಲಿಗ್ರಿಮ್ ಸೌಲ್ ಆ್ಯಂಡ್ ಇನ್ನರ್ ಬ್ಯೂಟಿ. ತುಂಬ ಸಿಂಪಲಾಗಿ ಹೇಳ್ಬೋದು. ಬೇರೆಯವರೆಲ್ಲ ಅವಳ ದೈಹಿಕ ಸೌಂದರ್ಯವನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ರೆ, ಕವಿ ಮಾತ್ರ ಅವಳಲ್ಲಿರ್ತಕ್ಕಂಥ ಪವಿತ್ರ ಅಂತರಾತ್ಮ ಮತ್ತು ಆಂತರಿಕ ಸೌಂದರ್ಯವನ್ನು, ಮನಸ್ಸನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಡಸ್ ದ ಪ್ರೇಸ್ ಯುವರ್ ಚೇಂಜಿಂಗ್ ಫೇಸ್ ಸಜೆಸ್ಟ್? ಯುವರ್ ಚೇಂಜಿಂಗ್ ಫೇಸ್ ಅಂತ ಹೇಳ್ತಾನಲ್ಲ, ಅದು ಏನು ಸಜೆಸ್ಟ್ ಮಾಡುತ್ತೆ ಈ ಪೋಯಮಲ್ಲಿ ಅಂತ ಕೇಳ್ಬೋದು. ಅದಕ್ಕೆ ಹೇಗೆ ಆನ್ಸರ್ ಬರಿಬೋದು ನೋಡಿ, ಇಟ್ ಸಜೆಸ್ಟ್ ದ್ಯಾಟ್ ಹರ್ ಯೂತ್ ಆ್ಯಂಡ್ ಬ್ಯೂಟಿ ವಿಲ್ ಫೇಡ್ ಅವೇ. ಈಗ ಹೆಂಗಿದ್ದಾಗ ನೋಡೋಕೆ ತುಂಬ ಚೆನ್ನಾಗಿದೆಯಾ, ಸೌಂದರ್ಯ ಇದೆ, ಅದು ವಯಸ್ಸಾದಮೇಲೆ ಅಳಿಸಿ ಹೋಗ್ಬಿಡ್ತದೆ, ಮಾಯವಾಗಿ ಹೋಗ್ಬಿಡ್ತದೆ ಅನ್ನೋದನ್ನು ಹೇಳೋದಕ್ಕೆ ಯುವರ್ ಚೇಂಜಿಂಗ್ ಫೇಸ್ ಅಂತ ಅವನು ಹೇಳ್ತಾನೆ. ವೆನ್ ಸಿ ಗ್ರೋಸ್ ಓಲ್ಡ್ ಹರ್ ಫೇಸ್ ವಿಲ್ ಗೆಟ್ ಸ್ರಂಕ್ ಆ್ಯಂಡ್ ವಿಲ್ ಲುಕ್ ಡಿಫ್ರೆಂಟ್. ಇವಾಗಿನ ತುಂಬ ಚೆನ್ನಾಗಿ ಮುದ್ದಾಗಿದೆಯಾ, ವಯಸ್ಸಾಗಿ ಹೋದ್ಮೇಲೆ ನಿನ್ನ ಚರ್ಮ ಎಲ್ಲ ಸುಕ್ಕುಗಟ್ಟತ್ತೆ, ನೋಡೋದಕ್ಕೆ ನೀನು ಇಷ್ಟು ಸುಂದರವಾಗಿ ಅವಾಗ ಕಾಣಲ್ಲ ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಾಟ್ ಡಸ್ ದ ಫ್ರೇಸ್ ಫುಲ್ ಆಫ್ ಸ್ಲೀಪ್ ಮೀನ್? ಫುಲ್ ಆಫ್ ಸ್ಲೀಪ್ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಏನು ಅಂತ ಕೂಡ ಕೇಳ್ಬೋದು. ಇಲ್ಲಿ ಫುಲ್ ಆಫ್ ಸ್ಲೀಪ್ ಅಂದರೆ ಬರೀ ನಿದ್ದೆ ಮಾಡೋದು, ನಿದ್ದೆಗನ್ನಲ್ಲಿರ್ತಾರೆ, ಡ್ರೌಸಿಯಾಗಿರ್ತಾರೆ ಅಂತಲ್ಲ. ಅದನ್ನು ಹೇಗೆ ಬರಿಬೋದು ನೋಡಿ, ದ ಫ್ರೇಸ್ ಫುಲ್ ಆಫ್ ಸ್ಲೀಪ್ ಮೀನ್ಸ್ ದಟ್ ಸಿ ಈಸ್ ಓಲ್ಡ್, ಅವಳಿಗೆ ತುಂಬ ವಯಸ್ಸಾಗಿರ್ತದೆ, ಟಯರ್ಡ್, ತುಂಬ ದಣಿದಿರ್ತಾಳೆ, ಆ್ಯಂಡ್ ಸಿ ಈಸ್ ಗೋಯಿಂಗ್ ಟು ಡೈ ಇನ್ ದ ನಿಯರ್ ಫ್ಯೂಚರ್, ಇನ್ನಿನ ಸಾವು ಹತ್ತಿರ ಬಂದಿದೆ ಅಂತ ಅನಿಸ್ತಾ ಇರ್ತದೆ. ಇಟ್ ಸಜೆಸ್ಟ್ಸ್ ಲ್ಯಾಕ್ ಆಫ್ ವಿಟಿಲಿಟಿ ಆ್ಯಂಡ್ ಯೂತ್ಫುಲ್ನೆಸ್. ಅವಾಗ ನಿನ್ನ ಹತ್ರ ಶಕ್ತಿ ಇರೋದೇ ಇಲ್ಲ, ಮತ್ತು ಯಂಗ್ ಏಜಲ್ಲಿರ್ತಕ್ಕಂಥ ಆ ಸೌಂದರ್ಯ ಕೂಡ ಇರೋದೇ ಇಲ್ಲ ಅಂತ ಇಲ್ಲಿ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ರೈಟ್ ಎನಿ 2 ಇಮೇಜಸ್ ದಟ್ ಪೋಯಟ್ ಯೂಸಸ್ ಇನ್ ದ ಪೋಯಮ್. ಕವಿ ಇಲ್ಲಿ ತುಂಬ ಇಮೇಜಸ್ಗಳನ್ನ ಬಳಸ್ತಾನೆ, ಅದರಲ್ಲಿ ಯಾವುದಾದ್ರೂ 2 ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಸುಮಾರು ಇದ್ದಾವೆ, ತಾವು ಯಾವುದಾದ್ರೂ 2 ನೆನ್ಪಿಟ್ಕೊಂಡು ಬರೆದ್ರೆ ಸಾಕು. ಏನೇನು ಇಮೇಜಸ್ ಬಳಸ್ತಾನೆ ನೋಡಿ, ಗ್ರೇ ಹೇರ್ ಅಲ್ವಾ, ಅವಳು ವಯಸ್ಸಾದಾಗ ಕೂದಲೆಲ್ಲ ಬೆಳ್ಳಗಾಗಿರ್ತದೆ. ಫುಲ್ ಆಫ್ ಸ್ಲೀಪ್, ತುಂಬ ವೀಕಾಗಿ ಹೋಗಿರ್ತೀಯ. ನಾಡಿಂಗ್ ಬೈ ದ ಫೈರ್, ಬೆಂಕಿ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಅಲ್ಲಾಡಿಸ್ತಾ ಕೂತ್ಕೊಂಡಿರ್ತೀಯ. ಡೀಪ್ ಶ್ಯಾಡೋಸ್ ಆಫ್ ಐಸ್, ಕಣ್ಣಲ್ಲಿ ಇರ್ತಕ್ಕಂಥ ಆ ನೆನಪುಗಳು. ಸಾರೋಸ್ ಆಫ್ ಚೇಂಜಿಂಗ್ ಫೇಸ್ ಅಂತ ಹೇಳ್ತಾನೆ. ಗ್ಲೋವಿಂಗ್ ಬಾರ್ಸ್ ಅಂತ ಹೇಳ್ತಾನೆ. ಇವೆಲ್ಲ ಇಮೇಜಸನ್ನು ಕವಿ ಬಳಸ್ತಾನೆ. ತಾವು ಯಾವುದಾದ್ರೂ 2 ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಾಟ್ ಡಸ್ ದ ಸ್ಪೀಕರ್ ಮೀನ್ ವೆನ್ ಹಿ ಸೇಸ್ ಲವ್ ಫ್ಲೆಡ್ ಆ್ಯಂಡ್ ಪೇಸ್ಟ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್? ಇದು ಲಾಸ್ಟ್ ಸ್ಟಾಂಜದಲ್ಲಿ ಬರ್ತದೆ. ಪ್ರೀತಿ ಹಂಗೆ ದೂರ ಹೋಗಿ ಹೋಗಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗುತ್ತೆ ಅಂತ ಹೇಳ್ತಾನಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಸ್ಪೀಕರ್ ಮೀನ್ಸ್ ದ್ಯಾಟ್ ಲವ್ ಹ್ಯಾಸ್ ಗಾನ್ ಅವೇ ಆ್ಯಂಡ್ ಈಸ್ ನೌ ಡಿಸ್ಟೆಂಟ್ ಆ್ಯಂಡ್ ಹಾರ್ಡ್ ಟು ರೀಚ್. ಈ ಪ್ರೀತಿ ಅನ್ನತಕ್ಕಂಥದ್ದು ತುಂಬ ದೂರ ಹೋಗಿದೆ, ಎಷ್ಟೊಂದು ದೂರ ಹೋಗಿದೆ ಅಂದರೆ ಅದನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದು ತುಂಬ ಕಷ್ಟ, ಪಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತ. ಅಂದರೆ ಇಲ್ಲಿ ಅವನು ಪ್ರೇಯಸಿಗೆ ಹೇಳ್ತಾ ಇದ್ದಾನೆ, ನೀನು ವಯಸ್ಸಾದ್ಮೇಲೆ ಎಷ್ಟೋ ಪಶ್ಚಾತ್ತಾಪ ಪಟ್ಟರೂ ಕೂಡ ಈಗ ಕಳ್ಕೊಂಡಿರ್ತಕ್ಕಂಥ ಪ್ರೀತಿ ಅವಾಗ ಸಿಗಲ್ಲ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದ ಪಿಲಿಗ್ರಿಮ್ ಸೌಲ್ ಇನ್ ದ ಪೋಯಮ್? ಅಲ್ಲಿ ಪಿಲಿಗ್ರಿಮ್ ಸೌಲ್, ಪಿಲಿಗ್ರಿಮ್ ಅಂತಂದರೆ
ತೀರ್ಥಯಾತ್ರೆ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ಇಲ್ಲಿ ಪಿಲಿಗ್ರಿಮ್ ಸೌಲ್ ಅಂದರೆ ಪವಿತ್ರ ಆತ್ಮ, ಶುದ್ಧ ಆತ್ಮ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಅದರ ಅರ್ಥ ಏನು ಕವಿ ಪ್ರಕಾರ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪಿಲಿಗ್ರಿಮ್ ಸೌಲ್ ರೆಫರ್ಸ್ ಟು ದ ಇನ್ನರ್ ಸೆಲ್ಫ್ ಆರ್ ಸ್ಪಿರಿಟ್ ದಟ್ ಗೋಸ್ ಆನ್ ಜರ್ನಿ ಥ್ರೂ ಲೈಫ್. ಅಲ್ವಾ, ನಮ್ಮ ಅಂತರಾತ್ಮ ಏನಿದೆ ಹುಟ್ಟಿದಾಗಿಂದ ಸಾಯೋವರೆಗೆ ನಮ್ಮ ಒಳಗಿರ್ತದೆ. ಅದು ಯಾವತ್ತೂ ಒಂದೇ ರೀತಿಯಾಗಿರ್ತದೆ. ನಮ್ಮ ಶರೀರಕ್ಕೆ ವಯಸ್ಸಾಗುತ್ತೆ, ಕೂದಲೆಲ್ಲ ಬೆಳ್ಳಗೆ ಆಗ್ತವೆ, ಕಣ್ಣು ಕಾಣದಂಗೆ ಆಗುತ್ತೆ ಅಲ್ವಾ. ವಯಸ್ಸಾಗಿರೋದು ಈ ಶರೀರದಲ್ಲಿ ಕಾಣಿಸುತ್ತೆ, ಆದರೆ ಆತ್ಮ ಮಾತ್ರ ಒಂದೇ ರೀತಿಯಾಗಿರ್ತದೆ ಅಂತ ಹೇಳ್ತಾರಲ್ಲ, ಅದನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ದ ಪಿಲಿಗ್ರಿಮ್ ಸೌಲ್ ಅಂತ ಅವನು ಹೇಳ್ತಾನೆ. ಶೋಯಿಂಗ್ ದಟ್ ಟ್ರೂ ಲವ್ ವ್ಯಾಲ್ಯೂ ಎ ಪರ್ಸನ್ಸ್ ಡೀಪರ್ ಫೀಲಿಂಗ್ಸ್ ಆ್ಯಂಡ್ ಕ್ಯಾರೆಕ್ಟರ್. ಇಲ್ಲಿ ನಿಜವಾಗಿರ್ತಕ್ಕಂಥ ಪ್ರೀತಿ ದೈಹಿಕ ಸೌಂದರ್ಯ ಅಲ್ಲ, ಹೊರಗಡೆ ಇರ್ತಕ್ಕಂಥ ಸೌಂದರ್ಯ ನೋಡಿ ಮಾಡ್ತಕ್ಕಂಥದ್ದು ನಿಜವಾದ ಪ್ರೀತಿ ಅಲ್ಲ. ಆಂತರಿಕ ಸೌಂದರ್ಯ ಏನಿದೆ, ಪವಿತ್ರ ಆತ್ಮ ಏನಿದೆ, ಅದು ಶಾಶ್ವತವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನು ಯಾರು ಪ್ರೀತಿ ಮಾಡ್ತಾರೆ ಅವರ ಪ್ರೀತಿ ನಿಜವಾಗಿರುತ್ತೆ ಅಂತ ಕವಿ ಹೇಳ್ತಾನೆ. ಇನ್ನು ಈ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ನೋಡೋಣ. ಈ ಪೋಯಮ್ ತುಂಬ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಕೇವಲ 3 ಸ್ಟಾಂಜ ಮಾತ್ರ ಇರೋದ್ರಿಂದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟಾಂಜ ತುಂಬ ಇಂಪಾರ್ಟೆಂಟ್ ಇರ್ತದೆ. ಅಲ್ಲಿ ಏನೇ 3 ಮಾರ್ಕ್ಸ್ ಕ್ವಶನ್ಗೆ ಕೇಳಿದ್ರು ಕೂಡ ಅಲ್ಲಿಂದನೇ ಕೇಳ್ಬೋದು. ಫಸ್ಟ್ ಸ್ಟಾಂಜಾದಲ್ಲಿ ಏನು ಹೇಳ್ತಾನೆ, ಕವಿ ಅವನ ಪ್ರೇಯಸಿಗೆ ಹೇಳ್ತಾನೆ, ವಯಸ್ಸಾದಾಗ ನೀನು ಹೆಂಗಾಗಿರ್ತೀಯ, ಆಮೇಲೆ ನೀನು ಬೆಂಕಿ ಮುಂದೆ ಕೂತ್ಕೊಂಡು ಪುಸ್ತಕನ ಓದ್ತಾ ಏನೇನು ನೆನಪು ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ಹೇಳ್ತಾನೆ. ಇನ್ನು ಸೆಕೆಂಡ್ ಸ್ಟಾಂಜ ತುಂಬ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈ ಸೆಕೆಂಡ್ ಸ್ಟಾಂಜಾದಲ್ಲಿ ಏನು ಹೇಳ್ತಾನೆ, ಬೇರೆಯವರು ಅವಳನ್ನು ಪ್ರೀತಿಸ್ತಾ ಇದ್ರು, ತಾನೂ ಕೂಡ ಅವಳನ್ನು ಪ್ರೀತಿಸ್ತಾ ಇದ್ದ, ಬಟ್ ಬೇರೆಯವರಿಗೂ ತನ್ನ ಪ್ರೀತಿಗೂ ತುಂಬ ವ್ಯತ್ಯಾಸ ಇತ್ತು ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾನೆ. ಅದ್ರ ಬಗ್ಗೆನೇ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಹಾಗಾದರೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ನೋಡಿ. ಈ ಡಿಪಾರ್ಟ್ಮೆಂಟ್ನವ್ರು ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅವು ಯಾವ್ದು ನೋಡಿ. ಡಿಸ್ಕ್ರೈಬ್ ದ ಯುನಿಕ್ನೆಸ್ ಆಫ್ ಪೋಯಟ್ಸ್ ಲವ್ ಆಸ್ ಎಕ್ಸ್ಪ್ರೆಸ್ಡ್ ವೆನ್ ಯು ಆರ್ ಓಲ್ಡ್ ಅಂತ ಕೇಳಿದ್ದಾರೆ. ಹೌ ಈಸ್ ದ ಒನ್ ಮ್ಯಾನ್ ಡಿಫರೆಂಟ್ ಫ್ರಮ್ ಅದರ್ಸ್ ಹೂ ಲವ್ಡ್ ದ ಲೇಡಿ ಇನ್ ವೆನ್ ಯು ಆರ್ ಓಲ್ಡ್. ಒಬ್ಬ ಪ್ರೀತಿಸ್ತಾ ಇದ್ದ, ಇನ್ನು ಉಳಿದವ್ರ ಪ್ರೀತಿಗಿಂತ ಇವನ ಪ್ರೀತಿ ಹೇಗೆ ಭಿನ್ನವಾಗಿತ್ತು ಅಂತ ಕೇಳ್ತಿದ್ದಾರೆ. ಹೌ ಡಸ್ ದ ಪೋಯಟ್ ಎಕ್ಸ್ಪ್ಲೇನ್ ದಟ್ ಹಿಸ್ ಲವ್ ಈಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಅದರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಬೇರೆಯವ್ರ ಪ್ರೀತಿಗೂ ಇವನ ಪ್ರೀತಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಕವಿ ಹೇಗೆ ಹೇಳ್ತಾ ಇದ್ದಾನೆ ಅಂತ ಕೇಳ್ತಾರೆ. ಈ 3 ಪ್ರಶ್ನೆಗಳು ಬೇರೆ ಬೇರೆಯಾಗಿ ಕೇಳಿದರೂ ಕೂಡ ಈ 3 ಪ್ರಶ್ನೆಗೆ ಆನ್ಸರ್ ಒಂದೇ ಆಗಿರ್ತದೆ. ಅದು ಸೆಕೆಂಡ್ ಸ್ಟಾಂಜಾದಲ್ಲಿ ಬರ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಹೇಗೆ ಆನ್ಸರ್ ಬರಿಬೋದು ನೋಡಿ. ದ ಸ್ಪೀಕರ್ ಆಫ್ the poem addresses the most beautiful lady of his time who does not reciprocate his love. ಇವನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದ, ಅವಳು ಇವನ ಪ್ರೀತಿಯನ್ನು ಒಪ್ಕೊಳ್ತಾ ಇರಲಿಲ್ಲ, ಅವಳಿಗೆ ಈ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾನೆ. The poet visualizes her old age and thinks that by then the lady will be left with none but only with his book of poems that expresses his true love for her. ವಯಸ್ಸಾದಾಗ ನೀ ನನ್ನ ಪ್ರೀತಿನ ಇವಾಗ ತಿರಸ್ಕರಿಸಿರ್ಬೋದು, ಅವಾಗ ನಿನ್ನ ಜೊತೆಗೆ ಯಾರೂ ಇರಲ್ಲ. ನಿನ್ನ ದೈಹಿಕ ಸೌಂದರ್ಯವನ್ನು ನೋಡಿಬಿಟ್ಟು ಯಾರು ನಿನ್ನ ಹಿಂದೆ ಬರ್ತಾ ಇದ್ದಿಲ್ಲ ಅವ್ರು ಯಾರೂ ಕೂಡ ಅವಾಗಿರಲ್ಲ. ಅವಾಗ ನಿನ್ನ ಹತ್ರ ಬರೀ ಪುಸ್ತಕ ಇರ್ತದೆ, ಹಳೆ ನೆನಪುಗಳು ಮಾತ್ರ ಇರ್ತವೆ ಅಂತ ಹೇಳ್ತಾನೆ. He now feels that the young lady whom he loves so intensively is surrounded by many young love aspirants who are merely down to her physical beauty. ಇವಾಗ ಅವಳ ಹಿಂದಿಂದ ಯಾರು ಸುತ್ತಾ ಇದ್ದಾರೆ, ಅವಳ ಹಿಂದಿಂದ ಯಾರು ಇಷ್ಟಪಡ್ತೀವಿ ಅಂತ ಹೋಗ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಕೇವಲ ಅವಳಲ್ಲಿರ್ತಕ್ಕಂಥ ಫಿಸಿಕಲ್ ಬ್ಯೂಟಿನ ನೋಡಿಬಿಟ್ಟು ಇಷ್ಟಪಡ್ತಾ ಇದ್ದಾರೆ. ಆ ಫಿಸಿಕಲ್ ಬ್ಯೂಟಿ ಇರೋವರೆಗೆ ಮಾತ್ರ ಅವರ ಪ್ರೀತಿ ಇರುತ್ತೆ, ಅದನ್ನು ನೀನು ನೆನಪು ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ಹಿ ಡೌಟ್ಸ್ ಇಫ್ ದೇರ್ ಇಂಟೆನ್ಷನ್ ಆಫ್ ಲವ್ ಇಸ್ ಟ್ರೂ ಆರ್ ಫಾಲ್ಸ್. ಅವ್ರು ಮಾಡ್ತಕ್ಕಂಥ ಪ್ರೀತಿ ನಿಜವಾಗಿರ್ತಕ್ಕಂಥ ಪ್ರೀತಿನ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ದೈಹಿಕ ಸೌಂದರ್ಯ ಯಾವತ್ತೂ ಶಾಶ್ವತವಾಗಿರೋಲ್ಲ, ಅದು ಹೋದ ಮೇಲೆ ಅವ್ರ ಪ್ರೀತಿ ಕೂಡ ಹೋಗುತ್ತೆ. ಹಾಗಾಗಿ ಅದನ್ನು ನಿಜವಾದ ಪ್ರೀತಿ ಅಂತ ಅನ್ನೋಕ್ಕಾಗಲ್ಲ. ಇನ್ ಕಾಂಟ್ರಾಸ್ಟ್ he says that he is the one man different from them as he has loved the pilgrim soul in her. ಇವನು ಅವರಿಗಿಂತ ತುಂಬ ಭಿನ್ನವಾಗಿದ್ದಾನೆ. ಯಾಕೆ ಅಂದರೆ ಅವ್ರ ಥರ ಇವನು ದೈಹಿಕ ಸೌಂದರ್ಯವನ್ನು ನೋಡಿಬಿಟ್ಟು ಪ್ರೀತಿ ಮಾಡ್ತಾ ಇಲ್ಲ, ಬಟ್ ಅವಳಲ್ಲಿರ್ತಕ್ಕಂಥ ಪವಿತ್ರ ಆತ್ಮ ಮನಸ್ಸನ್ನು ನೋಡಿಬಿಟ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಕವಿ ಹೇಳ್ತಾನೆ. ತುಂಬ ಈಸಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗೆ ಆನ್ಸರ್ ಮಾಡ್ಬಿಡೋದು. ಇಲ್ಲಿ ಒಂದೇ ಒಂದು ಇನ್ಫ್ಯಾಚುಯೇಷನ್ಗೂ ನಿಜವಾಗಿರ್ತಕ್ಕಂಥ ಪ್ರೀತಿಗೂ ಇರ್ತಕ್ಕಂಥ ವ್ಯತ್ಯಾಸ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಬೇರೆಯವರೆಲ್ಲ ಅವಳ ದೈಹಿಕ ಸೌಂದರ್ಯ ನೋಡಿಬಿಟ್ಟು ಏನು ಪ್ರೀತಿ ಮಾಡ್ತಾ ಇದ್ದಾರೆ ಅದು ಇನ್ಫ್ಯಾಚುಯೇಷನ್. ಇವನು ಅವಳಲ್ಲಿರ್ತಕ್ಕಂಥ ಮನಸ್ಸು ಅಂತರಾತ್ಮವನ್ನು ನೋಡಿಬಿಟ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ಇದು ಟ್ರೂ ಲವ್ ಅನ್ನೋದನ್ನು ಕವಿ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಡಸ್ ದ ಪೋಯಮ್ ಬ್ರಿಂಗ್ ಔಟ್ ದ ಟ್ರಾನ್ಸಿಯೆಂಟ್ ನೇಚರ್ ಆಫ್ ಬ್ಯೂಟಿ ಆಸ್ ಅಗೇನೆಸ್ಟ್ ಪರ್ಮನೆನ್ಸ್ ಆಫ್ ಲವ್. ಹಿಂದ್ಗಡೆ ಇರ್ತಕ್ಕಂಥ ಪ್ರಶ್ನೆನಲ್ಲಿ ಏನಿದೆ ಅದೇ ಆನ್ಸರ್ ಇಲ್ಲಿ ಕೂಡ ಸ್ವಲ್ಪ ಚೇಂಜ್ ಮಾಡಿ ಬರಿಬೋದು. ಈ ದೈಹಿಕ ಸೌಂದರ್ಯ ಅನ್ನತಕ್ಕಂಥದ್ದು ಕ್ಷಣಿಕ ಇದೆ, ಯಾವತ್ತು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಆದರೆ ಪ್ರೀತಿ ಮಾತ್ರ ಪರ್ಮನೆಂಟ್ ಆಗಿರ್ತದೆ, ಶಾಶ್ವತವಾಗಿರ್ತದೆ ಅನ್ನೋದನ್ನು ಕವಿ ಹೇಗೆ ಹೇಳ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ. ಟ್ರೂ ಲವ್ ಡಸ್ ನಾಟ್ ಚೇಂಜ್. ನಿಜವಾಗಿರ್ತಕ್ಕಂಥ ಪ್ರೀತಿ ಅದು ಯಾವತ್ತೂ ಕೂಡ ಚೇಂಜ್ ಆಗಲ್ಲ, ಅದು ಅನ್ಕಂಡೀಷನಲ್ ಆಗಿರ್ತದೆ.
ಹವೆವರ್ ಬ್ಯೂಟಿ ಈಸ್ ಸಬ್ಜೆಕ್ಟ್ ಟು ಚೇಂಜ್. ಅದರ ಸೌಂದರ್ಯ ಮಾತ್ರ ಯಾವತ್ತೂ ಒಂದೇ ರೀತಿಯಾಗಿ ಇರಲ್ಲ. ಇವತ್ತು ನಾವು ಸುಂದರವಾಗಿರ್ಬೋದು, ನಮ್ಮ ಕೂದಲು ಕಪ್ಪಗೆ ಇರ್ಬೋದು ಅಥವಾ ಯಂಗಾಗಿರ್ಬೋದು, ನಾಳೆನೂ ಇದು ಹೀಗೆ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಅದು ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಚೇಂಜ್ ಇಸ್ ಅ ಅನ್ಚೇಂಜಬಲ್ ಲಾ ಆಫ್ ನೇಚರ್ ಅಂತ ಹೇಳ್ತಾರಲ್ಲ, ಆ ರೀತಿ ಚೇಂಜ್ ಆಗ್ತಕ್ಕಂಥ ಸೌಂದರ್ಯನ ನೆಚ್ಚಿ ನಾವು ಪ್ರೀತಿ ಮಾಡೋಕ್ಕೆ ಹೋದರೆ ಆ ಪ್ರೀತಿ ನಿಜವಾಗಿರೋದು ಅಲ್ಲ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಾಸಸ್ ಇಟ್ಸ್ ಗ್ರೇಸ್ ಆ್ಯಸ್ ಟೈಮ್ ಪಾಸಸ್. ಟೈಮ್ ಕಳೆದಂಗೆ ವಯಸ್ಸಾದಂಗೆ ಈ ಸೌಂದರ್ಯ ಅನ್ನತಕ್ಕಂಥದ್ದು ಕೂಡ ಅಳಿಸಿ ಹೋಗುತ್ತೆ. ಸಿಮಿಲರ್ಲಿ ಅದೇ ರೀತಿಯಾಗಿ WB Yeats in his poem says that the young lady is surrounded by many who are attracted to her physical beauty. ಈ ಪೋಯಮಲ್ಲೂ ಕೂಡ ಕವಿ ಅದನ್ನೇ ಹೇಳ್ತಾ ಇದ್ದಾನೆ. ಸುಮಾರು ಜನ ಇವಾಗ ಅವಳ ಸೌಂದರ್ಯವನ್ನು ನೋಡಿಬಿಟ್ಟು ಅವಳು ಹಿಂದೆ ಬಿದ್ದಿದ್ದಾರೆ, ಅವಳನ್ನ ಪ್ರೀತಿ ಮಾಡ್ತೀನಿ, ಅವಳು ಇಷ್ಟಪಡ್ತೀನಿ ಅಂತೆಲ್ಲ ಬಿಟ್ಟಿದ್ದಾರಲ್ಲ, ಅವರೆಲ್ಲ ಕೇವಲ ದೈಹಿಕ ಸೌಂದರ್ಯವನ್ನು ನೋಡಿ ಮಾತ್ರ ಅವಳು ಹಿಂದೆ ಬಿದ್ದಿದ್ದಾರೆ. ಒನ್ಸ್ ಇಟ್ ವೇರ್ಸ್ ಆಫ್, ಆ ಸೌಂದರ್ಯ ಅನ್ನತಕ್ಕಂಥದ್ದು ಹೋಗ್ಬಿಟ್ರೆ ಏನಾಗುತ್ತೆ, ವಾಟ್ ರಿಮೇನ್ಸ್ ವಿಲ್ ಬಿ ನಥಿಂಗ್. ಅಲ್ಲಿ ಪ್ರೀತಿ ಅನ್ನತಕ್ಕಂಥದ್ದು ಇರೋದೇ ಇಲ್ಲ. ಹಿ ಸ್ಟೇಟ್ಸ್ ದ್ಯಾಟ್ ಸಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಟ್ರೂ ಲವ್. ಇವಾಗ ಅವಳಿಗೆ ತುಂಬ ಜನ ಹಿಂದೆ ಬಿದ್ದಿದ್ದಕ್ಕೆ ಅವಳಿಗೆ ಏನೋ ಅನಿಸಿರ್ಬೋದು, ಬಟ್ ನಿಜವಾಗಿರ್ತಕ್ಕಂಥ ಇವನ ಪ್ರೀತಿ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಹಿ ಲವ್ಸ್ ಹರ್ ಸ್ಪಿರಿಚುವಲ್ ಸೌ ರಾದರ್ ದ್ಯಾನ್ ಹರ್ ಫಿಸಿಕಲ್ ಸೆಲ್ಫ್. ಅವಳ ದೈಹಿಕ ದೇಹ ಸೌಂದರ್ಯವನ್ನು ನೋಡಿಬಿಟ್ಟು ಪ್ರೀತಿ ಮಾಡ್ತಾ ಇಲ್ಲ, ಅವನೊಂಥರ ಡಿವೈನ್ ಲವ್ ಅಲ್ವಾ, ಪ್ಯೂರ್ ಲವ್ ಇದೆ ಅಂತ ಹೇಳ್ತಾನೆ. ದ ಪೋಯಟ್ ದಸ್ ಸೇಸ್ ದ್ಯಾಟ್ ದ ಲೇಡಿ ಹೂ ನೌ ಎಂಜಾಯ್ಸ್ ಅಟೆನ್ಷನ್ ಹಾರ್ಡ್ಲಿ ಅಂಡರ್ಸ್ಟ್ಯಾಂಡ್. ಇವಾಗೇನು ತುಂಬ ಜನ ಅವಳು ಹಿಂದೆ ಬಿದ್ದಿದ ತಕ್ಷಣ ಅವಳಿಗೆ ಏನೋ ಅನಿಸ್ತಾ ಇದೆ, ನಾನು ತುಂಬ ಸುಂದರವಾಗಿದ್ದೀನಿ, ತುಂಬ ಅಟ್ರಾಕ್ಟಿವ್ ಆಗಿದ್ದೀನಿ ಅಂತ ಅನಿಸ್ತದೆ. ಹಾರ್ಡ್ಲಿ ಅಂಡರ್ಸ್ಟ್ಯಾಂಡ್, ಇಲ್ಲಿ ಹಾರ್ಡ್ಲಿ ಅಂತಂದ್ರೆ ನೆಗೆಟಿವ್ ತೋರಿಸುತ್ತೆ, ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಏನು, ದಟ್ ಇನ್ ಫ್ಯೂಚರ್ ಸಿ ವಿಲ್ ಬಿ ಲೆಫ್ಟ್ ಓನ್ಲಿ ವಿತ್ ರಿಗ್ರೀಟ್. ವಯಸ್ಸಾದ ಮೇಲೆ ಏನೂ ಅವಳ ಹತ್ರ ಉಳ್ಕೊಂಡಿರಲ್ಲ, ಅವಾಗ ಬರೀ ಪಶ್ಚಾತ್ತಾಪ ಅನ್ನೋದು ಮಾತ್ರ ಉಳ್ಕೊಂಡಿರ್ತದೆ. The poem emphasizes the fact that beauty is transient against permanence of love. ಹೀಗೆ ಈ ಪೋಯಮಲ್ಲಿ ಕವಿ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂದರೆ, ಈ ಸೌಂದರ್ಯ ಅನ್ನತಕ್ಕಂಥದ್ದು ಶಾಶ್ವತ ಅಲ್ಲ, ಪ್ರೀತಿ ಅನ್ನತಕ್ಕಂಥದ್ದು ಮಾತ್ರ, ಅದು ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಮಾತ್ರ ಈ ಭೂಮಿ ಮೇಲೆ ಶಾಶ್ವತ ಅಂತ ಕವಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಸ್ ದ ಪೋಯಮ್ಸ್ ಪೋರ್ಟ್ರೇಲ್ ಆಫ್ ಪಿಲಿಗ್ರಿಮ್ ಸೌಲ್ ಕಾಂಟ್ರಿಬ್ಯೂಟ್ಸ್ ಟು ದ ಓವರ್ ಆಲ್ ಥೀಮ್ ಅಬೌಟ್ ದ ನೇಚರ್ ಆಫ್ ಜೀನಿಯನ್ ಲವ್. ಇಲ್ಲಿ ಪಿಲಿಗ್ರಿಮ್ ಸೌಲ್ ಅಂತ ಹೇಳ್ತಾನಲ್ಲ, ಪವಿತ್ರ ಆತ್ಮ ಅಂತ ಅದರ ಚಿತ್ರನ ಹೇಳ್ತಾನಲ್ಲ ಕವಿ, ಇದು ನಿಜವಾಗಿರ್ತಕ್ಕಂಥ ಪ್ರೀತಿನ ಸೂಚಿಸುತ್ತೆ ಅಂತ ಹೇಗೆ ಹೇಳ್ತೀರಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪೋರ್ಟ್ರೇಲ್ ಆಫ್ ಫಿಸಿಕಲ್ ಸೌಲ್ ಇನ್ ದ ಪೋಯಮ್ ಕಾಂಟ್ರಿಬ್ಯೂಟ್ಸ್ to its theme by emphasizing that genuine love is not limited to physical attributes or fleeting moments of happiness. ಇಲ್ಲಿ ಪಿಲಿಗ್ರಿಮ್ ಸೌಲ್ ಅನ್ನೋದು ಪವಿತ್ರ ಆತ್ಮವನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಅದು ಕೇವಲ ದೈಹಿಕ ಸೌಂದರ್ಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ ಮಾತ್ರ ಲಿಮಿಟ್ ಆಗಿರ್ತಕ್ಕದ್ದಲ್ಲ. ಹಾಗೆ ಫ್ಲೀಟಿಂಗ್ ಮೂಮೆಂಟ್ಸ್ ಆಫ್ ಹ್ಯಾಪಿನೆಸ್, ಕ್ಷಣಿಕ ಸುಖಕ್ಕಾಗಿ ನಾವೇನು ಪ್ರೀತಿ ಅಂತ ಕರಿತೀವಿ, ಇದು ನಿಜವಾಗಿರ್ತಕ್ಕಂಥ ಪ್ರೀತಿ ಆಗಲ್ಲ. ಇನ್ಸ್ಟೆಡ್ ಹಾಗಾದ್ರೆ ಏನು ಹೇಳ್ತಾನೆ ನೋಡಿ. ಇಟ್ ಫೋಕಸಸ್ ಆನ್ ಅಪ್ರಿಸಿಯೇಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಎ ಪರ್ಸನ್ಸ್ ಇನ್ನರ್ ಸೆಲ್ಫ್. ನಾವು ಪ್ರೀತಿ ಅನ್ನೋದನ್ನು ಯಾವಾಗ ಮಾಡ್ತಾ ಅಂದರೆ ಒಬ್ಬ ವ್ಯಕ್ತಿಯ ಆಂತರಿಕ ಸೌಂದರ್ಯವನ್ನು, ಮನಸ್ಸನ್ನು ಅರ್ಥ ಮಾಡ್ಕೊಂಡಿರ್ತೀವಿ. ವಿಚ್ ಎಂಡ್ಯೂರ್ಸ್ ಬಿಯಾಂಡ್ ಎಕ್ಸ್ಟರ್ನಲ್ ಚೇಂಜಸ್. ಹೊರಗಡೆ ದೇಹದಲ್ಲಿ ಏನೇ ಬದಲಾವಣೆ ಆದರೂ ಕೂಡ, ಈ ಸೌಂದರ್ಯ ಹೊರಟು ಹೋದರೂ ಕೂಡ ಆ ಪ್ರೀತಿ ಯಾವತ್ತೂ ಹಾಗೇ ಇರ್ತದೆ. ದಿಸ್ ಕಾನ್ಸೆಪ್ಟ್ ರೇನ್ಫೋರ್ಸಸ್ ದ ಐಡಿಯಾ ದಟ್ ಟ್ರೂ ಲವ್ ವ್ಯಾಲ್ಯೂಸ್ ಕನೆಕ್ಟ್ಸ್ ವಿತ್ ಡೀಪ್ ಸ್ಪಿರಿಚುವಲ್ ಜರ್ನಿ ಆಫ್ ಎ ಪರ್ಸನ್ಸ್ ಲೈಫ್ ರಾದರ್ ದ್ಯಾನ್ ಮಿಯರ್ಲಿ ದೇರ್ ಎಕ್ಸ್ಟರ್ನಲ್ ಕ್ವಾಲಿಟೀಸ್. ಇಲ್ಲಿ ಏನು ಹೇಳುತ್ತೆ ಅಂದರೆ, ನಿಜವಾಗಿರ್ತಕ್ಕಂಥ ಪ್ರೀತಿ ಹೊರಗಡೆ ಸೌಂದರ್ಯ ಹೋದ ಮೇಲೂ ಕೂಡ ಅದು ಹಾಗೇ ಇರ್ತದೆ. ಅಂಥ ಪ್ರೀತಿಯನ್ನು ಮಾತ್ರ ನಾವು ನಿಜವಾಗಿರ್ತಕ್ಕಂಥ ಪ್ರೀತಿ ಅಂತ ಕರಿಬೋದು. ನಿಜವಾಗಿರ್ತಕ್ಕಂಥ ಪ್ರೀತಿ ಯಾವತ್ತು ಆಂತರಿಕ ಸೌಂದರ್ಯ ಇರ್ಬೋದು, ಒಳ ಮನಸ್ಸು ಅಂತ ಕರಿತೀವಿ. ಅಷ್ಟೊಂದು ಗಾಢವಾಗಿರ್ತಕ್ಕಂಥ ಪ್ರೀತಿ ಒಂದು ದೈವಿ ಪ್ರೀತಿ ಅಂತ ಕರಿತೀವಿ. ಅಂಥ ಪ್ರೀತಿ ಇದ್ದರೆ ಮಾತ್ರ ಅದು ನಿಜವಾಗಿರ್ತಕ್ಕಂಥ ಪ್ರೀತಿ ಆಗಿರ್ತದೆ ಅಂತ ಕವಿ ಹೇಳ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ಈ ಮೂರು ಪ್ರಶ್ನೆಗಳನ್ನೆಲ್ಲ ತಾವು ಕೇಳಿ ಆದಮೇಲೆ ತಮಗೊಂದು ಐಡಿಯಾ ಬಂದಿರ್ಬೋದು. ಈ ಮೂರು ಪ್ರಶ್ನೆಗಳಲ್ಲಿ ಕೇಳಿರ್ತಕ್ಕಂಥದ್ದು ಒಂದೇ ಥೀಮ್ ಇದೆ, ನಿಜವಾಗಿರ್ತಕ್ಕಂಥ ಪ್ರೀತಿ ಮತ್ತು ಇನ್ಫ್ಯಾಚುಯೇಷನ್, ದೈಹಿಕ ಆಕರ್ಷಣೆ ಅಂತ ಕರಿತೀವಲ್ಲ, ಅದ್ರ ಮಧ್ಯಕ್ಕಿರ್ತಕ್ಕಂಥ ಡಿಫ್ರೆನ್ಸನ್ನು ಕೇಳ್ತಾ ಇದ್ದಾರೆ ಅಷ್ಟೇ. ತುಂಬ ಸಿಂಪಲ್ ಆಗಿದೆ, ತಾವೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ತುಂಬ ಈಸಿಯಾಗಿರ್ತಕ್ಕಂಥ ಆನ್ಸರನ್ನು ನೋಡಿಕೊಂಡು ರೆಡಿ ಆಗಿಬಿಡಿ. ಇಲ್ಲ ಅಂದರೆ ಈ ಪೋಯಮ್ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ ನೋಡಿ, ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಕೂಡ ತಾವೇನು ಮಾಡಿ ಒಂದು ಚಿಕ್ಕ ಸಮರಿ ಥರ ಮಾಡಿಕೊಂಡು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.